ಶ್ರೀರಾಮಂ ನಮಸ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದತೀರ್ಥಂ ಸೇವಿತಂ ಭಜೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚರ್ಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತರೂಪಿಣೆ ಸುಖಚಿ ಸಮಸ್ತತನಮೇ ನಮೋ ನಮಃ. ಕೌಶೇಯ ಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಸ್ಥಾಂ ಉದ್ಯಚ್ಛತಾರ್ಕಸದೃಶೀಂ ಪರಮಾಂಕಸಂಸ್ಥಾಂ ಧ್ಯಾಯೇ ದ್ವಿಧೀಶನತಪಾದವಿಗಾಂ ಜನಿತ್ರೀಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತ್ತಾಪತ್ರಯಾಪಹಂ. ನಮ್ಮನ್ನೆಲ್ಲ ಬಿಟ್ಟು ಹರಿಪಾದವನ್ನು ಸೇರಿಸಿರ್ತಕ್ಕಂತಹ ನಿಮ್ಮೆಲ್ಲರ ಗುರುಗಳಾಗಿರತಕ್ಕಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ತಮ್ಮ ದೂರದೃಷ್ಟಿಯಿಂದ 70 ವರ್ಷಗಳ ಹಿಂದೆಯೇ ಮಾಧ್ವ ತತ್ವಜ್ಞಾನರ ಪ್ರಸಾರಕ್ಕೋಸ್ಕರ ಬೆಂಗಳೂರಿನಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬ ಒಂದು ಸಂಸ್ಥೆಯನ್ನು ಕಟ್ಟಿ ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನ್ನ ವಸನ ವಸತಿಗಳನ್ನೆಲ್ಲ ಕೊಟ್ಟು ಅವರನ್ನು ಉತ್ತಮ ಪಂಡಿತರನ್ನಾಗಿ ಮಾಡಿ ಆ ಪಂಡಿತರೆಲ್ಲ ದೇಶದ ವಿವಿಧ ಭಾಗಗಳಲ್ಲಿ ಮಾಧ್ವ ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಎಷ್ಟೋ ಜನರು ಇಲ್ಲಿ ಅಧ್ಯಯನ ಮಾಡಿ ಪ್ರಸಿದ್ಧ ಪುರೋಹಿತರೂ ಆಗಿದ್ದಾರೆ. ಈ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರ್ತಕ್ಕಂತಹ ನಾವೆಲ್ಲರೂ ಸೇರಿ ಶ್ರೀಪಾದಂಗಳವರ ಗಣೋದ್ದೇಶವನ್ನು ಮುಂದುವರಿಸುವ ದೃಷ್ಟಿಯಿಂದ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಎಂಬುದಾಗಿ ಒಂದು ಸಂಘವನ್ನು ಕಟ್ಟಿಕೊಂಡಿದ್ದೇವೆ. ಇದರ ಉದ್ದೇಶ ಬಹಳಷ್ಟಿವೆ, ಆದರೆ ಅದರಲ್ಲಿ ಪ್ರಮುಖವಾಗಿ 2 ಉದ್ದೇಶಗಳು. ಒಂದು ಪುಸ್ತಕವನ್ನು ಪ್ರಕಾಶನ ಮಾಡುವುದು ಅಂತ ಹೇಳಿ, ಯಾವುದಾದ್ರೂ ಒಂದು ಗಹನವಾದ ವಿಷಯವನ್ನು ನಮ್ಮಲ್ಲಿ ಅಧ್ಯಯನ ಮಾಡಿರ್ತಕ್ಕಂತಹ ಪಂಡಿತರಿಗೆ ಕೊಟ್ಟು ಅವರಿಂದ 40 ಅಥವಾ 60 ಪುಟಗಳಿಗೆ ಮೀರದಂತೆ ಲೇಖನವನ್ನು ಬರೆಸಿ ಅದನ್ನು ಪ್ರಕಾಶನ ಮಾಡತಕ್ಕಂಥದ್ದು ಒಂದು ಉದ್ದೇಶ. ಈಗಾಗಲೇ ಈ ನಿಟ್ಟಿನಲ್ಲಿ 8-10 ಪುಸ್ತಕಗಳು ಸದ್ಯದಲ್ಲೇ ಪ್ರಕಾಶಗೊಳ್ಳಲಿಕ್ಕಿವೆ. ಇದಕ್ಕೆ ಯಾರಾದರೂ 25,000 ರೂಪಾಯಿಯನ್ನು ಕೊಟ್ಟರೆ ಅವರ ನೆನಪಿನಲ್ಲಿ ಈ ಪುಸ್ತಕವನ್ನು ಪ್ರಕಾಶಗೊಳಿಸ್ತೇವೆ. ಇನ್ನೊಂದು ನಮ್ಮ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಮಾಧ್ವ ತತ್ವಜ್ಞಾನವನ್ನು ಶ್ರೀಮಂತಗೊಳಿಸಲು ಬೇಕಾಷ್ಟು ಜನ ಯತಿಗಳು ವಿದ್ವಾಂಸರು ತಮ್ಮ ವ್ಯಾಖ್ಯಾನ ಟಿಪ್ಪಣಿಗಳಿಂದ ಅದನ್ನು ಸಮೃದ್ಧಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಭಗವಂತನ ಅವತಾರಗಳು ಆದ ದಿವಸಗಳು ಕೂಡ ಬರಲಿಕ್ಕಿವೆ. ಇನ್ನು ಕೆಲವೊಂದು ಅಕ್ಷಯ ತೃತೀಯಾದಿ ಕೆಲವೊಂದು ದಿವಸಗಳು ಕೂಡ ಅದರ ವೈಶಿಷ್ಟ್ಯ ಏನು ಇದರ ಬಗ್ಗೆಯೂ ತಿಳಿಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರಸಿದ್ಧ ವಿದ್ವಾಂಸರಿಂದ ನಾವು ಆಗಾಗ್ಗೆ ಪ್ರವಚನ ಮಾಲಿಕೆಯನ್ನು ಕೂಡ ಆರಂಭ ಮಾಡಿದ್ದೇವೆ. ಈಗ ಇವತ್ತು ನರಸಿಂಹ ಅವತಾರದ ಕುರಿತು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 12 ವರ್ಷ ಅಧ್ಯಯನ ಮಾಡಿ ತಮ್ಮ ಜೀವನವನ್ನು ಪಾಠ ಪ್ರವಚನಗಳಿಗೆ ಮೀಸಲಾಗಿಟ್ಟಿರತಕ್ಕಂತಹ ಪ್ರಸಿದ್ಧ ಪ್ರವಚನಕಾರರಾಗಿರತಕ್ಕಂತಹ ಕೇಡ ವೇದವ್ಯಾಸಾಚಾರ್ಯರು ಇವತ್ತು ನರಸಿಂಹ ಅವತಾರದ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ನರಸಿಂಹ ಅವತಾರದ ಬಗ್ಗೆ ಭಾಗವತದಲ್ಲಿ, ನರಸಿಂಹ ಪುರಾಣದಲ್ಲಿ ಅಲ್ಲದೆ ಬಹಳಷ್ಟು ಪುರಾಣಗಳಲ್ಲಿ ಅದರ ವಿಷಯಗಳು ಬರ್ತವೆ. ಆದರೆ ನಮ್ಮ ಕೆ.ಸಿ. ವೇದವ್ಯಾಸಾಚಾರ್ಯರು ಆ ಪುರಾಣಗಳನ್ನು ತಿಳಿದದ್ದು ಮಾತ್ರ ಅಲ್ಲ, ಅದರ ವ್ಯಾಖ್ಯಾನಗಳಲ್ಲಿ ಎಲ್ಲೆಲ್ಲಿ ಏನೆಲ್ಲ ಹೇಳಿದ್ದಾರೋ ಆ ಎಲ್ಲ ವಿಷಯಗಳನ್ನು ಕೂಡ ಕರತಲ ಮಾಡಿಕೊಂಡಿದ್ದಾರೆ. ಅಂಥ
ಪ್ರಸಿದ್ಧ ವಾಕ್ಪಟುಗಳು ಪ್ರವಚನಕಾರರು ಆಗಿರತಕ್ಕಂತಹ KC ವೇದವ್ಯಾಸರ ಆಚಾರ್ಯರನ್ನು ನರಸಿಂಹ ಅವತಾರದ ಕುರಿತು ಜನರಿಗೆ ತಮ್ಮ ಮಾತಿನ ಮೂಲಕವಾಗಿ ತಿಳಿಸಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಈ ಪ್ರವಚನ ಮಾಲಿಕೆಯನ್ನು ತಮ್ಮ ದೇಣಿಗೆ ಮೂಲಕವಾಗಿ ಪ್ರೋತ್ಸಾಹಿಸಿರತಕ್ಕಂಥವರು ಬೆಂಗಳೂರಿನ ಜಯನಗರ ನಿವಾಸಿ ಆಗಿರತಕ್ಕಂತಹ ಶಕುಂತಳಾ ಗಿರಿಧರ್ ಎಂಬುವರು. ಅವರು ಮಾಜಿ ಕೆನರಾ ಬ್ಯಾಂಕಿನ ಉದ್ಯೋಗಿ ಆಗಿದ್ದಾರೆ. ಅವರಿಗೆ ಭಗವಂತ ಐರಾರೋಗ್ಯ ಉತ್ತರೋತ್ತರ ಶ್ರೇಯಸ್ಸನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಪ್ರವಚನಕಾರರಾಗಿರತಕ್ಕಂತಹ ನನ್ನ ಸನ್ಮಿತ್ರರಾಗಿರತಕ್ಕಂತಹ KC ವೇದವ್ಯಾಸಾಚಾರ್ಯರನ್ನು ನರಸಿಂಹ ಅವತಾರದ ಬಗ್ಗೆ ಪ್ರವಚನ ಆರಂಭಿಸಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯತ್ರ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂ ತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಯತ್ಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಖ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ ನಖ್ಯಸ್ಯಾರ್ಥಃ ಸುರಗಣೈಃ ಸಾಕ್ಷಾನ್ ನಿಶ್ರೇಯಸಾತ್ಮನಃ ನೈವ ಅಸುರೇಭ್ಯೋ ವಿದ್ವೇಷಃ ನೋದ್ವೇಗಶ್ಚ ಅಗುಣಸ್ಯ ಹಿ. ಎಂಬುದಾಗಿ ಪರೀಕ್ಷಿನ್ ಮಹಾರಾಜರು ಪರಮಾತ್ಮನ ಅನಂತ ಕಲ್ಯಾಣ ಗುಣಪರಿಪೂರ್ಣತ್ವಕ್ಕೆ ದೊಡ್ಡ ಸವಾಲಾಗಿರುವಂತಹದ್ದು ವೈಷಮ್ಯ ನೈರ್ಘೃಣ್ಯ ಎಂಬುದಾಗಿ ಪ್ರಾಯಿಕವಾಗಿ ಅಲ್ಪಮತಿಗಳು ಏನು ಶಾಸ್ತ್ರ ಓದಿದ ನಮಗೂ ಕೂಡ ಈ ಗೊಂದಲ ಉಂಟಾಗತ್ತೆ. ಪರಮಾತ್ಮ ಒಬ್ರಿಗೊಂದು ಮಾಡ್ತಾನೆ ಅಂತ ನಮ್ಮೆಲ್ಲರ ಪರವಾಗಿಯೇ ಪರೀಕ್ಷಿನ್ ಮಹಾರಾಜರು ಪ್ರಶ್ನೆ ಮಾಡಿದ್ದಾರೆ. ಅವನು ನಿರ್ದೋಷ, ಸರ್ವರಿಗೂ ಪ್ರಿಯ, ಒಂದು ಚಿಕ್ಕ ಸರ್ಕಲ್ಗಲ್ಲ ಪ್ರಿಯ. ಅಂದರೆ ಯಾರಿಗೆ ಪ್ರಿಯನಲ್ಲ? ಮಾರೀಚನಂತ ನೀಚ
ರಾಮೋ ವಿಗ್ರಹವಾನ್ ಧರ್ಮ ಎಂಬುದಾಗಿ ರಾಮನ ಗುಣವನ್ನ ಕೊಂಡಾಡಬೇಕಾಗಿದ್ದರೆ ಆನಂದ ರಾಮಾಯಣದಲ್ಲಿ ರಾವಣನೂ ಕೂಡ ಹೇಳ್ತಾನೆ. ಅಲ್ಪಕಾಲವಾದ್ರಿಂದ ಅದನ್ನೆಲ್ಲ ವಿಸ್ತಾರ ಮಾಡೋದಿಲ್ಲ. ನೀಚರಿಂದಲೂ ಕೂಡ ಹೊಗಳಿಸಿಕೊಳ್ಳುವ ಜಗತ್ಪತಿ ಅವನು ನಿರ್ದೋಷನೇ, ಸಂದೇಹವೇ ಇಲ್ಲ. ದೇವತಾ ಪಕ್ಷಪಾತ ಮಾಡೋದು ಸರಿಯೇ? ಅವರಿಂದ ಆಗಬೇಕಾಗಿದ್ದೇನಿದೆ ಇವನಿಗೆ? ಪೂರ್ಣನಿಗೆ, ಅವರಿಗೆ ಮೋಕ್ಷಪ್ರದನಾದ ಭಗವಂತನಿಗೆ ಅವರಿಂದ ಏನಾಗಬೇಕಾಗಿದೆ? ದೈತ್ಯರು ದ್ವೇಷ ಮಾಡ್ತಾರೆ ಅಂದ್ರೆ ಅವರು ಮಾಡುವ ದ್ವೇಷ ಇವನಿಗೆ ವಿಕಾರ ಉಂಟು ಮಾಡುತ್ತಾ ಕೂಟಸ್ಥನಣ್ಣ? ಅದೂ ಸರಿಯಲ್ಲ. ಈ ದ್ವೇಷಾದಿಗಳು ರಜೋಗುಣ ತಮೋಗುಣ ಕಾರ್ಯವಾದ್ದರಿಂದ ಗುಣಾತೀತನಾದ ಭಗವಂತ ಅವರು ದ್ವೇಷ ಮಾಡಿದ್ದಕ್ಕೆ ತಾನೂ ದ್ವೇಷ ಮಾಡುತ್ತಾನೆ ಅನ್ನೋದು ಉಚಿತವಲ್ಲ. ಅದು ಹಾಗಾದರೆ ದೇವತೆಗಳಿಂದ ಆಗಬೇಕಾದ್ದು ಅವನಿಗೇನಿಲ್ಲ, ದೈತ್ಯರಿಂದ ಆಗಬಾರದ್ದು ಏನೂ ಇಲ್ಲ ಅಂತಾದ ಮೇಲೆ ಈ ವಿಷಮ ಸ್ವಭಾವ ಯಾತಕ್ಕೆ? ದೇವತಾ ಪಕ್ಷಪಾತ ಮಾಡಿ ದೈತ್ಯರನ್ನ ಸಂಹಾರ ಮಾಡಿ ನರಕದಲ್ಲೇ ಹಾಕಿಬಿಡೋದಾ? ಮಾಂ ಅಪ್ರಾಪ್ಯೈವ ಕೌಂತೆಯ ತಥೋಯ ಅಂತ ಅಧಮಾಂ ಗತಿಂ ಅಂತ ದೇವರು ಹೇಳಿದ ಹಾಗೆ ದೇವರನ್ನ ಸೇರೋ ಪ್ರಶ್ನೆನೇ ಇಲ್ಲ. ಎಲ್ಲೋ ಅಪಾರ ಅನಂತ ದುಃಖದಲ್ಲಿ ಮುಳುಗು ಹೋಗುವಂತೆ ಮಾಡ್ತಾರೆ ಅಂದರೆ ಭಯ ಆಗತ್ತೆ. ಆ ತಮಸ್ಸಿನ ಬಗ್ಗೆ ಅರಿತುಕೊಂಡಾಗ ಅತ್ಯಂತ ಭೀತಿ ಉಂಟಾಗ್ಬಿಡತ್ತೆ, ಮೂರ್ಛಾದಿಗಳು ಉಂಟಾಗ್ಬಿಡತ್ತೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸರ್ವಜ್ಞಾಚಾರ ಅಂತಾರಲ್ಲಿ. ದೇವರು ಅದನ್ನು ತಪ್ಪಿಸ್ಬೋದಲ್ಲ. ಲೌಕಿಕವಾಗಿ ವಿಚಾರ ಮಾಡಿದಾಗ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡ್ತಾನೆ ನ್ಯಾಯಾಧೀಶ ಅಂತ ಹೇಳಿದ್ರೆ ತಪ್ಪು ಮಾಡ್ಲಿಕ್ಕೆ ಅವನ ಕಾರಣ ಅಲ್ಲ. ಇಲ್ಲಿ ಒಬ್ಬ ತಪ್ಪು ಮಾಡ್ತಾನೆ ಅಂದ್ರೆ ದೈತ್ಯರುಗಳು ತಪ್ಪು ಇವನೇ ಮಾಡಿಸೋದಲ್ವಾ? ಅಪ್ಪ ಮಗ ಸೇರಿ ತಮೋಯೋಗ್ಯ ರಜೋ ರಾಜಸರಿಂದ ತಪ್ಪು ಮಾಡಿಸಿದಾಗ ಇದು ಇವ್ರ ಮೇಲೆ ಬೀಳತ್ತಷ್ಟೇ ಅಂತ ಮೂಲಭೂತವಾಗಿ ಒಂದು ಆಕ್ಷೇಪ ಬರುತ್ತೆ, ನಿಜ. ಆದರೂ ಕೂಡ ಈ ಜೀವನ ನಿತ್ಯತ್ವವನ್ನ, ಅವನ ಸ್ವಭಾವದ ನಿತ್ಯತ್ವವನ್ನ ಇದು ಚೆನ್ನಾಗಿ ಅರಿತಾಗ ದೇವರು ಕಾರಣ ಅಲ್ಲ. ಓಂ ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವಾತ್ ತಥಾಚ ದರ್ಶಯತಿ ಓಂ ಎಂಬುದಾಗಿ 2ನೇ ಅಧ್ಯಾಯದ 1ನೇ ಪಾದರ ಮುಕ್ತಾಯರ ಘಟ್ಟದಲ್ಲಿ ಈ ಮಾತನ್ನ ನಿರ್ಣಯ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ದೇವರು ಒಬ್ಬರಿಗೊಂದು ಮಾಡೋದಿಲ್ಲ. ಯಾರ ಯೋಗ್ಯತೆ ಅನಾದಿ ಕರ್ಮ ಏನಿರುತ್ತೋ ಅದನ್ನ ವಿಕಾಸ ಮಾಡ್ತಾನೆ ಹೊರತು ಇಲ್ಲದಿರುವ ಗುಣವನ್ನ ಅವನೆಲ್ಲ ಹಾಕಿದ್ದಾರಲ್ಲಿ. ವ್ಯಕ್ತಿತ್ವ ಏನಿರುತ್ತೋ ಅದೇ ವಿಕಸನಗೊಳ್ಳೋದು. ದೇವತೆಗಳು ಸಾತ್ವಿಕರಾದ್ರಿಂದ ಸಾತ್ವಿಕರಾಗಿ ಅವರು ಬೆಳೀತಾ ಹೋಗ್ತಾರೆ. ಇವರು ಮಾತ್ರ ಎಂದೂ ಉದ್ಧಾರ ಆಗೋದೇ ಇಲ್ಲ. ನಾವು ಮಹಾಭಾರತದಲ್ಲಿ ಕೇಳ್ತೀವಿ ಅಷ್ಟೇ. ಉದ್ಯೋಗ ಪರ್ವದಲ್ಲಿ ದುರ್ಯೋಧನನನ್ನ ರಿಪೇರಿ ಮಾಡಬೇಕು ಅನ್ಕೊಂಡು ಪರಶುರಾಮ ದೇವರು, ಕೃಷ್ಣ ಪರಮಾತ್ಮ, ವೇದವ್ಯಾಸ ದೇವರು ಎಷ್ಟು ಮಂದಿ ಹೋಗ್ತಾ ಇರೋದಕ್ಕೆ ಕೃಷ್ಣನನ್ನ ಜೈಲಲ್ಲಿ ಇಟ್ಬಿಡ್ಬೇಕು ಅಂತ ಹೊರಟ ಈ ದುರ್ಯೋಧನ ಅಂತ ಹೇಳಿದ್ರೆ ಅವನು ಇರ್ರಿಪೇರಬಲ್. ಅವನ ಸ್ವರೂಪವೇ ಸರಿಯಾಗಿಲ್ಲ ಅಂತ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಶುಕಾಚಾರ್ಯರನ್ನ ಈ ಪ್ರಶ್ನೆ ಪರೀಕ್ಷಿತರು ಕೇಳಿದಾಗ ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಯೆ ಹರೇ ಕಥಾಂ. ನನ್ನ ತಂದೆ ವೇದವ್ಯಾಸ ದೇವರು ಮುನಿಗಳಿಗೆ ನಮಸ್ಕಾರ ಮಾಡಿ ಈ ವಿಚಾರವನ್ನು ಹೇಳ್ತೀನಿ ಕೇಳಯ್ಯ. ಭಗವಂತ ಏನೇ ಒಂದು ಕ್ರಿಯೆ ಮಾಡಿದ್ರು, ಸ್ವತಂತ್ರನಾದರೂ ಅವ್ಯವಸ್ಥಿತವಾಗಿ ತೋಚಿದಂತೆ ಮಾಡೋದಿಲ್ಲ. ಯಾವ ಕಾಲದಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡ್ತಾ ಹೋಗ್ತಾನೆ. ಸತ್ವಗುಣ ಉನ್ನಾಹ ಆದಾಗ ದೇವತೆಗಳಿಗೆ, ಮುಕ್ತಿಯೋಗ್ಯರಿಗೆಲ್ಲ ಆನಂದವಾಗುವ ವಾತಾವರಣ ಇರುತ್ತೆ. ರಜೋಗುಣ ಉನ್ನಾಹ ಆದಾಗ ಅಸುರರಿಗೆ ಇವರಿಗೆಲ್ಲ ಅನುಕೂಲವಾಗತ್ತೆ. ತಮೋಗುಣ ಉನ್ನಾಹ ಆದಾಗ ಯಕ್ಷ ರಕ್ಷ ಪಿಶಾಚಾದಿಗಳಿಗೆ ಇದು 24 ಗಂಟೆಯ ಒಂದು ಪರಿಧಿಯಲ್ಲಿ ನಡೆಯುವಂತಹದ್ದೇ. ಬೆಳಗ್ಗೆ 3 ಗಂಟೆ ಮೇಲೆ ಸತ್ವಗುಣ ಪ್ರಾರಂಭವಾಗಿ
ಬೆಳಗ್ಗೆ ಸುಮಾರು 5ರಿಂದ 5:45 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸತ್ವಗುಣ ಉಲ್ಬಣಿಸಿ ಬಿಟ್ಟಿರುತ್ತೆ. ಆಗ ಏನೇ ಪುಣ್ಯ ಮಾಡಿದ್ರು ಬಹಳ ಫಲವಿದೆ. ಅದಕ್ಕೆ ಸತ್ವಗುಣ ಉದ್ರಿಕ್ತವಾಗಿರುತ್ತೆ. ಆಗ ಬೆಳಗ್ಗೆ 10ರ ತನಕ ಅಂತ ಇಟ್ಟುಕೊಳ್ಳಬಹುದು ಒಂದು ಅಂದಾಜಿನಲ್ಲಿ. ನಂತರ ರಜೋಗುಣ ಪ್ರಾರಂಭ, ಕರ್ಮದಲ್ಲಿ ತೊಡಗಿರ್ತಾನೆ. ಹಸುವೆ, ಬಾಯಾರಿಕೆ, ನಾನಾ ಬಗೆಯಾರ ದುಡ್ಡಿಗೋಸ್ಕರ, ಸುಖಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ. ಮುಂದೆ ತಮೋಗುಣ ಉನ್ನಾಹ ಆದಾಗ ರಾತ್ರಿ ಆಗ್ತಾ ಬರುತ್ತೆ. ಜಾಡ್ಯ, ಆಲಸ್ಯ, ಇದು ಕೃತತ್ರೇತ ದ್ವಾಪರಾದಿಗಳಲ್ಲಿ ಇದೇ ನಡೆಯೋದು. ಕೃತಿಯುಗದಲ್ಲಿ ಹೆಚ್ಚು ಸತ್ವಗುಣ, ಚತುಷ್ಪಾರ ಧರ್ಮ ಅಂತ ಹೇಳೋದೇ ಅದಕ್ಕೆ. ಇನ್ನು ಕಲಿಯುಗ, ಈಗ ನಮ್ಮ ಕಾಲ, ಈಗ ಎಲ್ಲರೂ ಅಧಾರ್ಮಿಕರೇ ಆಗಿ ಹಗಲು ದರೋಡೆಗಳು ನಡೆದು ಹೋಗುತ್ತೆ. ಯಾರನ್ನ ಏನ್ ಬೇಕಾದ್ರೂ ಬೇಡ ಮುಗಿಸಿ ಬಿಡ್ತಾರಳ್ಳಿ. ಇದು ಆಗ್ತಾ ಇರತ್ತಪ್ಪ. ತಮೋಗುಣ ಉನ್ನಾಹ ಆದಾಗ ಈ ಪಿಶಾಚಾದಿಗಳಿಗೆ, ರಜೋಗುಣ ಉನ್ನಾಹ ಆದಾಗ ಇವರಿಗೆ ಅನುಕೂಲ ಮಾಡಿಕೊಡ್ತಾನೆ ಭಗವಂತ ಅಂತ ಹೇಳಿದ್ರೆ, ಈ ಕಲಿಯುಗದಲ್ಲಿ ಭಗವಂತನ ಸಂಕಲ್ಪವಿಲ್ಲದೆ ಮೂರ್ಖರೆಲ್ಲ ನಮ್ಮನ್ನು ಆಳ್ತಾ ಇದ್ದಾರಲ್ಲ, ಇದು ಹೇಗಿರು? ದೇವರೇ ಅವ್ರನ್ನ ಕೂಡಿಸಿದ್ದಷ್ಟೇ. ವೈಷಮ್ಯ ನೇರ್ಗೊಂಡೆ ಏನು ಬಂತು? ಅವರ ಗುಣ ಉದ್ರಿಕ್ತವಾದ್ದರಿಂದ ಇಂಥವ್ರಿಗೂ ಕೂಡ ಅಧಿಕಾರಕ್ಕೆ ಅವಕಾಶ ಜಗತ್ಪತಿ ಉಂಟು ಮಾಡಿದ್ದಾನೆ ಅಂತ ಹೇಳಿದ್ರೆ, ಬರೀ ದೇವತಾ ಪಕ್ಷಪಾತ ಅನ್ನೋದು ಹೋಯ್ತಲ್ಲ. ರಜಸ್ಸು ತಮಸ್ಸು ಉನ್ನಾಹ ಆದಾಗ ಇವರಿಗೂ ಅಧಿಕಾರ ಕೊಟ್ಟು ಅವರ ಸಾಧನೆಯನ್ನ ಭಗವಂತ ಮಾಡುತ್ತಾನೆ. ಈಗಿರಲಿ ಕೃತಿಯುಗದಲ್ಲಿ ಏನೇ ಪೃಥುಚಕ್ರವರ್ತಿಯ ತಂದೆ ವೇನ ಅಂದ್ರೆ ಪೀಡೆ ಅಂತ ಅರ್ಥ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಅಂತಾರಳಿ, ಪ್ರಜೆಗಳಿಗೆಲ್ಲ ಪೀಡೆ. ಪ್ರಜಾರಂಜಕ ರಾಜನ ಅಲ್ಲ, ಅವನು ಮಹಾಪೀಡಕ. ಅವನು ನಯಷ್ಟವ್ಯಂ ನಹೋತವ್ಯಂ ಅಂತ ಅಪರೂಪಕ್ಕೆ ವೇನನಂಥ ರಾಜ ಕೃತಿಯುಗದಲ್ಲೇ ಬಂದ. ಅಂದ್ರೆ ಕಲಿಯುಗದಲ್ಲಿ ನಾವು ರಾಮರಾಜ್ಯವನ್ನ ಪೇಪರಲ್ಲಿ ನೋಡಬಹುದೇ ಹೊರತು ಅದು ಹೊರಟೋಗಿದೆ. ಈಗ ಅಪೇಕ್ಷೆ ಪಟ್ರೆ ಇದು ಕಾಲವಲ್ಲ. ಆದರೂ ಕೂಡ ಕಲಿಂ ಸಂಭಾಜಯಂತ್ಯಾರ್ಯಾಹ ಸಾರಜ್ಞಾಹ ಗುಣವೇದಿನಃ ಕೃತಾದಿಷು ಪ್ರಜಾರಾಜನ್ ಕಲಾವಿಚ್ಛಂತಿ ಸಂಭವಂ. ಕೃತಾದಿ ಯುಗದಲ್ಲಿ ಹುಟ್ಟಿದ ಪ್ರಜೆಗಳು ಸಾಧನೆಗೆ ಇದು ಬೈಪಾಸ್ ರೂಟ್ ಅಂತಾರಲ್ಲ ಇಂಗ್ಲಿಷಲ್ಲಿ. ಕಲಿಯುಗ ಬಹಳ ಸುಲಭವಾದ ಮಾರ್ಗ. ಇಲ್ಲೊಮ್ಮೆ ನಮಗೆ ಜನ್ಮವನ್ನು ಕೊಡುವಂತ ಭಗವಂತನನ್ನ ಬೇಡ್ತಾರೆ ಅಂತ ಹೇಳಿದ್ರೆ ಇದು ಅದ್ಭುತವಾದ ಕಾಲ. ಇದು ಸಾಧಕರಿಗೆ ಈಗ ಇಷ್ಟು ಪುಣ್ಯ ಮಾಡಿದ್ರೆ ಅದರ ಫಲ ಬಹಳ ಇರುತ್ತೆ. ಕೃತಾದಿ ಯುಗದಲ್ಲಿ ಇಷ್ಟು ಪುಣ್ಯ ಮಾಡಿದ್ರೆ ಅದರ ಫಲ ಇಷ್ಟೇ ಇರುತ್ತೆ. ಸಂತೋಷ ಪಡೋಣಂತೆ. ಅನೇಕ ಅಹಿತಕರ ಘಟನೆಗಳು ಆಗತ್ತೆ ಅಂತ ನಾವು ದುಃಖ ಪಟ್ಟರೆ ಅರ್ಥವಿಲ್ಲ. ಸತ್ಯ ಸಂಕಲ್ಪ ನಾವು ಏನೋ ಪ್ರಯತ್ನ ಮಾಡಬಾರ್ದು ಅಂತ ಅರ್ಥವ. ಹೇಳಿ ಕೇಳಿ ಬ್ರಾಹ್ಮಣರು ನಾವೇನು ಮಾಡ್ಲಿಕ್ಕೆ ಬರುತ್ತೆ? ತಪಸ್ಸು ಮಾಡಿಕೊಂಡಿದ್ದು ಸರ್ವೇ ಜನಾಹ ಅರ್ಥಾತ್ ಸರ್ವೇ ಸಜ್ಜನಾಹ ಸುಖಿನೋ ಭವಂತು ಅಂತ ಆಶೀರ್ವಾದವನ್ನು ಬೇಡಬಹುದೇ ಹೊರತು ನಾವೇ ಮಾಡ್ಲಿಕ್ಕಾಗತ್ತಾ? ಇರಲಿ, ಪ್ರಕೃತದಲ್ಲಿ ಈ ಪ್ರಶ್ನೆಯನ್ನ ಶಿಶುಪಾಲ ಸತ್ತಾಗ ಧರ್ಮರಾಜನು ನಾರದರನ್ನು ಕೇಳಿದ್ದ. ಆರಭ್ಯ ಕಲಭಾಷಣಾತ್, ತೊದಲು ನುಡಿ ಬಂದಾಗನಿಂದಲೂ ಕೂಡ ದೇವರನ್ನ ಬೈಯೋದು ಅವನಿಗೆ ಅಭ್ಯಾಸವಾಗಿ ಬಿಟ್ಟಿತ್ತು. ಸಾಯುವ ಮೊದಲೇ ರಿಪಿಟೇಷನ್ ಇಲ್ಲದೆ 100 ಬೈಗಳನ್ನು ಬೈರು ದೇವರಿಂದ ಸತ್ತ ಅವನು. 7 ದಿನ ಏನು ಮಹಾ ಒಂದು ಹುತ್ತ ಎತ್ತಿಟ್ಟುಕೊಂಡಿದ್ದ. ಇದೇನು, ಒಂದು ಸ್ತ್ರೀ ಹತ್ಯೆ ಮಾಡಿದ್ದಾನೆ ಉಚಿತವೋ? ಗೋ ಹತ್ಯೆ ಮಾಡಿದ್ದಾನೆ ಅರಿಷ್ಟಾಸುರ. ಅವನು ಸ್ತ್ರೀ ಹತ್ಯೆ ಪೂತನಾಬಾಯಿ, ಅವಳನ್ನು ಕೊಂದಿದ್ದು. ಇದು ಸ್ತ್ರೀ ಹತ್ಯೆ, ಇದು ಗೋ ಹತ್ಯೆ ಅಂತಾನೆ. ದೇವರಲ್ಲಿ ಗುಣವೇ ಅವನಿಗೆ ತೋರಲಿಲ್ಲ ಅಂತ ಹೇಳಿದ್ರೆ ಸ್ವರೂಪ ಅಂಥದ್ದು. ಇಂಥವ್ರು ಬೇಕಾರಟ್ಟು ನೋಡ್ಬೋದು, ಹುಡುಕ್ಬೇಕಾಗಿಲ್ಲ. ಶಿಶುಪಾಲನಂಥವ್ರನ್ನ ಈ ಕಾಲದಲ್ಲಿ ಹುಡುಕುವ ಅಗತ್ಯವೇ ಇಲ್ಲ. ಏನು ಹೀಗೆ ಇವನಿಗೆ ಹೇಗಿರು? ಗೊಂದಲವಾರ ಏಕಾದಶ ಸ್ಕಂದದಲ್ಲೂ ನಾವು ನೋಡಬಹುದಾರ ಈ ವಾಕ್ಯ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನೃಪಾಹ ಸಂಬಂಧಾತ್ ವೃಷ್ಣಯ ಸ್ನೇಹಾತ್ ಯೂಯಂ ಭಕ್ತ್ಯ ವಯಂ ವಿಭೋ. 5 ಉಪಾಯಗಳು ಭಗವಂತನನ್ನೇ ಸೇರಲಿಕ್ಕೆ. ಕಾಮವು ಒಂದು ಉಪಾಯ. ಕಾಮಿಸಿ ಗೋಪಿಯರು ಮೋಕ್ಷಕ್ಕೆ ಹೋದ್ರು. ಕಂಸ ಭಯಪಟ್ಟು ಹೋದ. ಶಿಶುಪಾಲಾದಿಗಳು ದ್ವೇಷ ಮಾಡಿ ದೇವರನ್ನ ಸೇರಿಬಿಟ್ಟಿದ್ದಾರೆ. ಇನ್ನ ನೀವು ದೇವರ ಆ ಸಂಬಂಧವನ್ನ ಇಟ್ಟುಕೊಂಡು ಅವನಲ್ಲಿ ಸ್ನೇಹವನ್ನು ಮಾಡಿ ಭಕ್ತಿ ಮಾಡಿ ನಾವು ಏನೋ ಒಂದು ಉಪಾಯ ದೇವರನ್ನ ಸೇರ್ಲಿಕ್ಕೆ. ವೇನ ಕೂಡ ದ್ವೇಷ ಮಾಡಿದ್ನಲ್ಲ ಅಂತ ಹೇಳಿದ್ರೆ
ಕಥಮೋಪಿ ನವೇನ ಸ್ಯಾತ್ ಪಂಚಾನಾಂ ಪುರುಷಂ ಪ್ರತಿ. ಈ 5 ಗುಂಪಲ್ಲಿ ವೇನ ಸೇರಲ್ಲ ಅನ್ಬಿಟ್ರು. ಯಾಕೆ ಸೇರಲ್ಲ? ಅವನು ತುಂಟ ಅಲ್ವಾ, ಪ್ರಜೆಗಳನ್ನೆಲ್ಲ ಪೀಡಿಸಿ ಹರಿದ್ವೇಷ ಮಾಡಿದ್ನಲ್ಲ ಅಂತ ಹೇಳಿದ್ರೆ, ಅವನು ಹರಿದ್ವೇಷವನ್ನೇ ಮಾಡಿದ. ಶಿಶುಪಾಲಾದಿಗಳು ಹರಿದ್ವೇಷವನ್ನೂ ಮಾಡಿದರು. ಈ ಜೀವದ್ವಯ ಆವೇಶ ಅಂತುಂಟು. ಶಿಶುಪಾಲನಲ್ಲಿ ಜೀವದ್ವಯ ಪ್ರಯುಕ್ತವಾಗಿ ತಪ್ಪು ಮಾಡಿದ. ಅದೇ ಶಿಶುಪಾಲ ಜರಾಸಂಧನ ಒಂದು ಸಭೆಯಲ್ಲಿ ಕೃಷ್ಣ ಪರಮಾತ್ಮನನ್ನ ಈ ಅಣ್ಣ ತಮ್ಮಂದ್ರಿಬ್ರು ಕೂಡ ಹೊಗಳಿ ಬಿಡ್ತಾರಲ್ಲಿ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲೇ ಈ ಸಂಗತಿಯನ್ನು ಹೇಳ್ತಾರೆ. ಸುಡೋ ಹಾಗೆ ಜರಾಸಂಧ ನೋಡಿದಾಗ ತೆಪ್ಪಕ್ಕೆ ಕೂತ್ಕೊಂಡ್ಬಿಡ್ತಾರೆ ಶಿಶುಪಾಲ ದಂತವಕ್ರರು. ಆಮೇಲೆ ಶಾಲ್ವ ಇನ್ನೇನೋ ಉಪಾಯವನ್ನು ಹೇಳ್ತಾನಲ್ಲಿ. ಈ ಜೀವದ್ವಯ ಆವೇಶ ಕಾರಣದಿಂದ ಭಗವಂತನಲ್ಲಿ ಶಿಶುಪಾಲನು ಪ್ರೀತಿ ಮಾಡಿದ್ದು ಭಕ್ತಿ ಮಾಡಿದ್ದು ತೋರ್ತಾ ಇದೆ. ಈ ಜರಾಸಂಧಾದಿಗಳು ಹಾಗಲ್ಲ. ಈ ಜೀವದ್ವಯ ಆವೇಶದ ಕಾನ್ಸೆಪ್ಟು ಬೇರೆ ಎಲ್ಲೂ ಇಲ್ಲ, ಕಾಣೋದಿಲ್ಲ. ಶ್ರೀಮದ್ ಆಚಾರ್ಯರು ಈ ಶ್ಲೋಕವನ್ನು ಇಟ್ಟುಕೊಂಡು ರಮಣೀಯವಾಗಿ ಯಥಾಗ್ರಹ ವಿಷ್ಟ ಕಲೇವರೇದ್ವೌ ಕೃತಾಭಿಮಾನ ವಿಹಚೇತನೌಸ್ತಃ ತಥೈವ ಕಂಸಾರಿ ಶರೀರ ಸಂಸ್ಥೌ ಶುಭಾಶುಭೌ ದ್ವೌ ಸುಖ ದುಃಖ ಭಾಜೌ ಎಂಬುದಾಗಿ ವಾದಿರಾಜ ಶ್ರೀಮಚ್ಚರಣರು 2 ಜೀವರು ಒಂದೇ ದೇಹದಲ್ಲಿ ಇಲ್ಲ ಅಂತ ಯಾಕಂತೀರಿ? ನಾವು ನೋಡ್ತಾ ಇರ್ತೀವಲ್ಲ, ಇರಬಹುದು. ಪಿಶಾಚ ಆವಿಷ್ಟವಾದಾಗ ಕೆಲವೇ ತಿಂಗಳೋ ವರ್ಷವೂ ಇರಬಹುದು. ಹುಟ್ಟದಾಗಿಂದ ಹಿಡಿದು ಸಾಯೋ ತನಕ ಇವರಲ್ಲಿ ಜೀವದ್ವಯಾವೇಶವನ್ನ ಶಿಶುಪಾಲದ ಮೊದಲಾದವರಲ್ಲಿ ನಾವು ಕಾಣ್ತೇವೆ. ಅದಕ್ಕೋಸ್ಕರ ಹೀಗೆ ಮಾಡ್ದ. ಮೊದಲೇನಾಗಿದ್ದ? ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಈಗ ಶಿಶುಪಾಲದಂತವಕ್ರ. ತಮ್ಮ ಸತ್ತು ಬಿದ್ದಿದ್ದಾನೆ ಹಿರಣ್ಯಾಕ್ಷ. ಅವನ ಶವರ ಮುಂದೆ ಋಷದ್ಭಾನು ಅಂತ ಹಿರಣ್ಯ ಅಕ್ಷನ ಹೆಂಡತಿ ತಾಯಿ, ಹಡದ ತಾಯಿ ದಿತಿ, ಎಷ್ಟೋ ಮಕ್ಕಳುಗಳು. ಭೂತ ಸಂತಾಪನ ಅಂತ ಒಬ್ಬ ಮಗ ಹಿರಣ್ಯಾಕ್ಷನಿಗೆ. ಕಾಲನೇಮಿ, ಮಹಾನಾಭ, ಉತ್ಕಚ, ಹರಿಸ್ಮಶ್ರು ಇಂಥವರೆಲ್ಲ, ಉರುಕ, ಇವರೆಲ್ಲ ಎಲ್ಲ ಯೋಗ್ಯರ. ಅವರ ಹೆಸರೇ ಹೇಳುತ್ತೆ. ಪ್ರಹ್ಲಾದ, ಸಕ್ಲಾದ, ಅನುಖ್ಲಾದ, ಖಲಾದ ಎಂಬುದಾಗಿ ಹಿರಣ್ಯಕಶಿಪುವಿನ ಮಕ್ಕಳಾದರೆ ಹಿರಣ್ಯಾಕ್ಷನ ಮಕ್ಕಳು ಮಾತ್ರ ಎಲ್ಲ ವಕ್ರಗಳೇ ಅಂತ ಚೆನ್ನಾಗಿ ಅರ್ಥವಾಗತ್ತೆ. ಮಹಾಪಾಪಿಗಳೇ. ಅವರೆಲ್ಲ ಅಳ್ತಾ ಇದ್ದಾಗ ಸಮಾಧಾನ ಮಾಡ್ತಾನೆ. ಮೊದಲೇ ಹೇಳ್ದ, ಯತ್ರ ಯತ್ರ ದ್ವಿಜಾ ಗಾವಹ ಸಂದೀಪಯತ ವೃಶ್ಚತ. ಎಲ್ಲಿ ಗೋವುಗಳು, ಬ್ರಾಹ್ಮಣರು, ಸದಾಚಾರಗಳು, ಸದ್ವಿಚಾರಗಳಿರುತ್ತೋ ಅದನ್ನೆಲ್ಲ ಹಾಳು ಮಾಡಿ ಬಂದ್ಬಿಡ್ರಿ, ಬೆಂಕಿ ಹಚ್ಚಿ ಬಂದ್ಬಿಡ್ರಿ, ಹಾಳಾಗಿ ಹೋಗ್ಲಿ ಇವರು ಅಂತ. ಈ ರೀತಿ ಒಬ್ಬನ ಹಾಗೆ ಅದು ಪಂಚಾಂಗ ತೆಗೆದು ನೋಡ್ದ, ಏನಿದು ಈ ವರ್ಷ ಎಲ್ಲಿ 2 ಉಪವಾಸಗಳು ಇಲ್ಲ. ಕಳೆದ ವರ್ಷ 2 ಉಪವಾಸಗಳು 5 ಇತ್ತು. ಕೃಷ್ಣಾಷ್ಟಮಿ ರಾತ್ರಿ ಪಾರಣ ಹೀಗೆಲ್ಲ. ಸಿಟ್ಟು ಬಂದು ಪಂಚಾಂಗ ಹರಿದ್ಬಿಟ್ಟ. ಪಂಚಾಂಗವೇ 2 ಉಪವಾಸವಾ? ಅಲ್ಲಲ್ಲ, ಮೂರ್ಖತನ ಹೀಗೆಲ್ಲ ಇರುತ್ತೆ. ಎಲ್ಲಿ ಬ್ರಾಹ್ಮಣರು ಇರ್ತಾರೋ ಅಲ್ಲಿ ಹೋಗಿ ಬೆಂಕಿ ಹಚ್ಚಿ ಬಂದ್ಬಿಟ್ರಿ ಅಂದ್ರೆ ಎಷ್ಟು ಕಡೆ ಹೋಗಿ ಬೆಂಕಿ ಹಚ್ಚಲಿಕ್ಕಾಗತ್ತೆ, ಎಷ್ಟು ಜನನ ಕೊಲ್ಲಿಕ್ಕಾಗತ್ತೆ. ಮೂರ್ಖರೆಲ್ಲ ಹೀಗಿರ್ತಾರೆ ಅಂತ ತಾತ್ಪರ್ಯ. ಆಮೇಲೆ ಸಮಾಧಾನ ಮಾಡಿ, ಎಲ್ಲದಕ್ಕೂ ನಾವು ಹೊಣೆಯಲ್ಲ, ಅಸ್ವತಂತ್ರರು. ಭಗವಂತ ಪತಿಸ್ಥಿತಂ ತಿಷ್ಠತಿ ದಿಷ್ಟರಕ್ಷಿತಂ. ನಮ್ಮದು ಅಂತಾದ್ರೆ ರಸ್ತೆಯಲ್ಲಿ ಬಿದ್ದಿದ್ದು ಇನ್ಯಾರ ಕಣ್ಣಿಗೂ ಬೀಳೋದಿಲ್ಲ. ಇದು ನಂದೇ ಅಂತ ನನ್ನ ಕಣ್ಣಿಗೆ ಬೀಳುತ್ತೆ. ನಮ್ಮದಲ್ಲವೋ ನಮ್ಮ ಮನೆಯಲ್ಲಿ ಇದ್ದಿದ್ದನ್ನೇ ಹೊಡೆದು ಬಡದು ಕಿತ್ಕೊಂಡು ಹೋಗ್ಬಿಡ್ಬೋದು. ಇದು ದ್ರವ್ಯದ ಮಾತು ಮಾತ್ರ ಅಲ್ಲ. ಮನೆಯಲ್ಲೇ ಇದ್ದ ವ್ಯಕ್ತಿ ಬಚ್ಚಿನ ಮನೇಲಿ ಜಾರು ಬಿದ್ದು ಪ್ರಾಣ ಹೊಟ್ಟೋಗಿರುತ್ತೆ. ರಸ್ತೆಯಲ್ಲಿ ಬಿದ್ದರೂ ಕೂಡ ಇವನು ಬದುಕಿರ್ಲಿ ಇನ್ನೊಂದು 2 ದಿನ ಅಂತ ದೇವರು ಸಂಕಲ್ಪ ಮಾಡಿದ್ರೆ ಸಾವು ಬರೋದಿಲ್ಲ. ಯಾಕೆ ಅಳ್ತೀರಿ ಅಂತ ಹೇಳ್ಬಿಟ್ಟು ಒಬ್ಬ ಬಾಲಕ ವೇಷದಿಂದ ಯಮದೇವರು ಉಪದೇಶ ಮಾಡಿದ್ದನ್ನ ಹಿರಣ್ಯಕಶಿಪು ಹೇಳಿ ಸಮಾಧಾನ ಮಾಡಿ, ಆತ್ಮಾನಂ ಅಪ್ರತಿದ್ವಂದ್ವಂ, ತನಗೆ ಸಾಟಿ ಇಲ್ಲದಿರುವ ವ್ಯಕ್ತಿತ್ವ ಬೇಕು, ಮೃತ್ಯುಂಜಯನಾಗಬೇಕು. ಆಮೇಲೆ ಆ ಮಾಯಾವಿ ಹರಿಯನ್ನ ಕೊಂದು ಬಿಡಬೇಕು. ಮಾಯಾವಿ ಅಂತ ಅಸುರರೆಲ್ಲ ಅಂತಾರೆ. ಹೀಗೆ ಮಾಡಿ ಮಂದರ ದ್ರೋಣಿ ಅಂದ್ರೆ ಮಂದರ ಪರ್ವತರ ತಪ್ಪಲಿನಲ್ಲಿ ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಟ ಆಶ್ರಿತಾವನಿಹಿ, 2 ಕಾಲಿನ ಹೆಬ್ಬೆಟ್ಟ ಮೇಲೆ ನಿಂತಿದ್ದಾನೆ, 2 ಕೈಗಳನ್ನ ಮೇಲೆತ್ತಿದ್ದಾನೆ.
ತನೆ ಮೇಲೆತ್ತಿದ್ದಾನೆ, ಕಣ್ಣು ಬಿಟ್ಟಿದ್ದಾನೆ. ಏನು ಹಠಯೋಗ ಇದು! ದೈತ್ಯರಿಗೆ ಆ ಶಕ್ತಿ ಕೊಟ್ಟಿರ್ತಾನೆ. ಪ್ರಚಂಡ ತಪಸ್ಸು ಮಾಡಿದ ಮೇಲೆ ಇವನು ವರ ಕೊಟ್ಟು ನಮ್ಮ ಬದುಕಿಸ್ರಿ ಅಂತ ದೇವತೆಗಳೇ ಬೇಡಿದ್ರು. ಚತುರ್ಮುಖ ಬ್ರಹ್ಮದೇವರ ಪ್ರಕಟರಾದಾಗ ಪ್ರಾಣಾಹ ಅಸ್ಥಿಷು ಶೇರತೆ, ಹುತ್ತ ಕಟ್ಟಿ ಅವನ 6 ಧಾತುಗಳು ಎಲ್ಲ ನಿರ್ನಾಮವಾಗಿ ಬಿಟ್ಟಿತ್ತು. ಕೇವಲ ಎಲುಬಿನ ಹಂದರವಾಗಿದ್ದ ಕಮಂಡಲ ಉದಕವನ್ನ ಹಾಕಿದಾಗ ವಜ್ರಕಾಯನಾಗಿ ಬಿಟ್ಟ. 3 ಗಂಟೆ ಸಾಷ್ಟಾಂಗ ಬಿದ್ದು ಏಳಲೇ ಇಲ್ಲ, ಸಂತೋಷವಾಗಿದೆ ಭಗವಂತನನ್ನು ಕಂಡಾಗ. ಆಮೇಲೆ ಎದ್ದ. ಇದೇನು ಆಶ್ಚರ್ಯ! ಹಿಂದೆಲ್ಲ ನಾವು ಸಿಟಿ ಬಸ್ ಕಾಯ್ತಾ ಇದ್ವಿ. ಎಷ್ಟೊತ್ತು, ಬಹಳ ಅಲ್ಲ, ಒಂದು 10, 20, 30 ನಿಮಿಷ ಕಾದ್ಬಿಟ್ರೆ ಆ ಬಸ್ಸು ಬಂದ್ರೆ ಅದ್ರಲ್ಲಿ 50 ಜನ ಹಿಡಿಸತ್ತೋ ಇಲ್ಲೋ 100 ಜನ ಕಾಯ್ತಾ ಇರ್ತಾರೆ. ಅಯ್ಯೋ ಬಸ್ ಬಂತು ಅಂತ. ಏರ್ ಆಫ್ ಟ್ರಂಪ್ ಅಂದ್ರೆ ಸಾವಿರಾರು ವರ್ಷ ಚತುರ್ಮುಖ ಬ್ರಹ್ಮದೇವರ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದವನಿಗೆ 3 ತಾಸರು ಎಚ್ಚರ ಇಲ್ಲ ಅಂದ್ರೆ ಏನು ಆಶ್ಚರ್ಯ! ಮಿಶ್ರ ಸ್ತುತಿ ಅಂತ ಕರೀತಾರೆ. ಹಾಗೆ ಬ್ರಹ್ಮದೇವರನ್ನು ಕುರಿತು ಭಾರೀ ಭಕ್ತಿಯಿಂದ ಸ್ತೋತ್ರ ಮಾಡಿ, ಮರ್ತ್ಯಸ್ಯತೆ ಸಾಯುವ ಸ್ವಭಾವ ಉಳ್ಯ ನನ್ನ ಅಮರ್ತ್ಯನಾದ ನನ್ನನ್ನು ಕಂಡಿಯಲ್ಲ, ಅದು ವ್ಯರ್ಥವಾಗೋದಿಲ್ಲ. ಏನು ಬೇಕು ವರ ಬೇಡು ಅಂದಾಗ ಅದ್ಭುತ ಸ್ತೋತ್ರ ಮಾಡಿ, ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯ ಮೃತ್ಯುರ್ಮಾಭೂತ್, ನಿನ್ನಿಂದ ಸೃಷ್ಟವಾದ ಯಾವ ಪ್ರಾಣಿಯಿಂದ ಸಾಯಬಾರದು. ನಮಗೆಲ್ಲ ಗೊತ್ತಿದೆ ಅವನು ಏನೇನು ಮೇಲೆ ಕೆಳಗೆ ಒಳಗೆ ಹೊರಗೆ ಪ್ರಾಣ ಇದ್ದಿದ್ದು ಇಲ್ಲದೆ ಇದ್ದಿದ್ದು ಇರೋದೇ 2, ಗೊತ್ತಿಲ್ಲ ಅವನಿಗೆ ಇನ್ನೊಂದು ಇರಬಹುದು ಅಂತ. ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ, ಅವರ ಮಹಿಮೆ ಬರಬೇಕು. ಬರೀ ದೀರ್ಘ ಆಯುಷ್ಯ ಇದ್ದು ತಾಕತ್ತೇ ಇಲ್ಲದೆ ಇದ್ರೆ ಹೇಗೆ? ಸುರಾಸುರ ಮಹೋರಗಗಳಿಂದ ಸಾಯಬಾರದು ಅಂತೆಲ್ಲ ವರ ಬೇಡದ. ತಾತೇ ಮೇ ದುರ್ಲಭ ಪುಂಸ ಯಾನು ವೃಣೀಶೇ ವರಾನ್ ಮಮ ತಥಾಪಿ ವಿತರ. ಈ ವರ ದುರ್ಲಭವೋ ಆದ್ರೂ ಕೊಳ್ಳೇಬೇಕು. ಇಂಥ ತಪಸ್ ಯಾರು ಮಾಡಿಲ್ಲಲ್ಲ, ಕೊಟ್ಟಿದ್ದೀನಿ ಹೋಗು ಅಂದ್ರೆ ಹಾಗನ ಸಾಯಲ್ಲ ಅಂದ. ವರ ನನ್ನದು, ಇದಕ್ಕೆ ಉತ್ತರ ನರಸಿಂಹ ಜಯಂತಿ ನಮ್ಮಪ್ಪ ಕೊಡ್ತಾನೆ. ಇದಕ್ಕೆ ಸಾಯಬಾರದು ನಿಂಗೆ ಹೇಳಿದ್ದು ಮರ್ತೋಗಿದ್ದಾನವನು. ಮರ್ತ್ಯಸ್ಯತೆ, ಸಾಯುವ ಸ್ವಭಾವವುಳ್ಳ ಮಾರ್ಟಲ್ ಅಂತಾರಲ್ಲ, ಮೃತ್ಯುಂಜಯ ಅಂತಾರೆ. ಬ್ರಹ್ಮದೇವರೇ ಸಾಯ್ತಾರಪ್ಪ. ಅವ್ರು 100 ವರ್ಷ ಆದಮೇಲೆ ಈ ಅಸುರರಿಗೆ ಮೃತ್ಯು ಕಾಣಿಸೋದಿಲ್ಲ, ಅದರ ಅಂದಾಜಿರೋದಿಲ್ಲ. ವರ ಪಡೆದ ಮೇಲೆ ಮಾಡಬಾರದನ್ನೆಲ್ಲ ಮಾಡ್ದ. ವರ ಕೊಡು ಅಂತ ಬೇಡಿದ ದೇವತೆಗಳೇ ವರ ಕೊಟ್ಟ ಬ್ರಹ್ಮದೇವರ ಬಳಿಗೆ ಹೋಗಲಿಲ್ಲ, ಪರಮಾತ್ಮನ ಬಳಿಗೆ ಹೋಗಿ ಅವರು ಉಪವಾಸದಿಂದ ವಾಯು ಆಹಾರ ಮಾತ್ರ ಇದ್ದು ಪ್ರಚಂಡ ದೇವರು ಕಾಣಲಿಕ್ಕೆ ದೇವತೆಗಳು ಮತ್ತೆ ಅಪಾರವಾಗಿ ತಪಸ್ಸು ಮಾಡಿದಾಗ ಭಗವಂತ ಮಾತು ಮಾತ್ರ ಕೇಳಿಸುವ ಹಾಗೆ ಮಾಡಿದ್ದಾನೆ. ರೂಪ ಸ್ಪಷ್ಟ ಆಗಿಲ್ಲ. ಯೋಚನೆ ಮಾಡಬೇಡಿ, ಇವನ ದೌರಾತ್ಮ್ಯವನ್ನ ತಿಳಿದಿದ್ದೇನೆ. ಯದಾ ವೇದೇಶು ದೇವೇಶು ಗೋಷು ವಿಪ್ರೇಶು ಸಾಧುಷು, ವೇದಗಳಲ್ಲಿ ಗೋವುಗಳಲ್ಲಿ ಧರ್ಮದಲ್ಲಿ ನನ್ನಲ್ಲಿ ಅವನು ದ್ವೇಷ ಮಾಡ್ತಾನೆ, ಎಷ್ಟೇ ವರವಿದ್ರೂ ಅವನು ಮುಗಿಸ್ತೇನೆ. ಸ್ವಸುತಾಯ ಮಹಾತ್ಮನೆ, ಮಹಾನುಭಾವನಾದ ಮಹತ್ತತ್ವದ ಆವೇಶದಿಂದ ಕೂಡಿದ ವಾಯುದೇವರ ಆವೇಶ ಅಂತಾರೆ. ವಾಯುನಾಚ ಮಹಾವಿಷ್ಟ ಮಹಾಬಲ ಸಮನ್ವಿತ. ತನ್ನ ಮಗನೇ ಆದ ಪ್ರಹ್ಲಾದರಾಜರಲ್ಲಿ ದ್ರೋಹ ಮಾಡ್ತಾನೆ. ಹನಿಶೇಪಿ ವರೋರ್ಜಿತ ಅಂದ್ಮೇಲೆ ಸ್ವಲ್ಪ ನೆಮ್ಮದಿ ಆಯ್ತು. ಅಂತೂ ಇವನಿಗೂ ಸಾವು ಉಂಟಲ್ಲ ಅಂತ ಹೇಳಿ ಈ ಮಗನ ಮೇಲೆ ದ್ವೇಷಕ್ಕೇನು ಕಾರಣ? ರಹಿತಾಸುರ ಆಸುರ, ಅವನ ಅಸುರನ ಮಗ. ಆಸುರಿ ಸ್ವಭಾವ ಇರಬೇಕೋ ಬೇಡ? ಅದೇ ಇಲ್ಲ. ನೋದ್ವಿಗ್ನ ಚಿತ್ತ, ಉದ್ವೇಗವೇ ಇಲ್ಲ ಬದುಕಿನಿಲ್ಲ. ಪ್ರಶಾಂತ ಕಾಮ, ಯಾವ ಅಪೇಕ್ಷೆ ಇಲ್ಲದ ಬದುಕು. ಇದಕ್ಕೆ ತಂದೆ ಮಗನ ದ್ವೇಷಕ್ಕೆ ಕಾರಣ ಏನಪ್ಪ ಅಂದ್ರೆ, ಒಂದು ಪಿಶಾಚಿ ಹಿಡ್ಕೊಂಡಿತ್ತು, ಅದೇ ದ್ವೇಷಕ್ಕೆ ಕಾರಣ ಆಯಿತು. ಘಟಿಕಾಚಲ ಇಂಥದ್ರೆಲ್ಲ ಕ್ಷೇತ್ರಗಳಲ್ಲಿ ಪಿಶಾಚಿನ ಬಿಡಿಸ್ತಾರಲ್ವ, ಬಿಡಿಸೋ ಪಿಶಾಚಿನೇ ಇವನ್ ಹಿಡ್ಕೊಂಡಿದ್ದು. ಕೃಷ್ಣಗ್ರಹ ಗ್ರಹೀತಾತ್ಮ ನವೇರ ಜಗದೀದೃಶಂ. ಕೃಷ್ಣನೆಂಬ, ಕೃಷ್ಣ ಅಂತ ಹೆಸರು ಎಲ್ಲದಕ್ಕೂ ಇದೆ. ನರಸಿಂಹನೂ ಕೃಷ್ಣನೇ, ಕೃಷ್ಣನೂ ನರಸಿಂಹನೇ. ಅದಕ್ಕೋಸ್ಕರ ದ್ವೇಷ ಉಂಟಾಯಿತು. ಚಂಡಾಮರ್ಕರಲ್ಲಿ ಓದ್ತಾ ಇದ್ದ ಈ ಮಗುವನ್ನ ಮನೆಗೆ ಕರೆದುಕೊಂಡು ಬಂದಾಗ ಅವನನ್ನ ಅಲಂಕಾರ ಮಾಡಿ
ತಂದೆ ಬಳಿಗೆ ಕಯಾಧು ಅಂತ ಇವನ ಹೆಂಡತಿ ತೊಡೆ ಮೇಲೆ ಕೂಡಿಸಿಕೊಂಡ. ಮನ್ಯತೆ ಸಾಧು ಯದ್ಭವಾನ್, ನೀ ತಿಳಿದ ಒಂದು ಒಳ್ಳೆ ವಾರ್ತೆಯನ್ನು ಹೇಳೋ ಮಗು. ಕೂಡಲೇ ಆ ಮಗು ಹೇಳುತ್ತೆ, ವನಂಗತೋ ಯದ್ಧರಿಮಾಶ್ರಯೇತ ತತ್ಸಾಧು ಮನ್ನಿ ಅಂತ ಪ್ರಾರಂಭ ಮಾಡಿ, ನನಗೆ ಒಳ್ಳೇದು ಅಂತ ಅನ್ಸೋದು ಏನೆಂದರೆ ಸದಾ ಸಮುದ್ವಿಗ್ನ ಧಿಯಾಮ್, ಎಲ್ಲರಿಗೂ ಮಕ್ಕಳಿಂದ ಈಗಿನ ಕಾಲದಲ್ಲಿ ಬೆಳಗ್ಗೆ 7 ಗಂಟೆ ಆದ್ರೆ ಅಮ್ಮ ವ್ಯಾನ್ ಬಂತು ಅಂತ ಅಳ್ತಾ ಇರುತ್ತೆ ಅಂದ್ರೆ ನಮ್ ಕಲ್ಪನೆ ಕೂಡ ಇಲ್ಲ. 4-5 ವರ್ಷದ ಹಸುಳೆಗಳಿಗೆ ತಾಯಿ ಎದೆ ಹಾಲು ತುಟಿಯ ಅಂಚಿನಲ್ಲಿ ಆರಿರೋದಿಲ್ಲ. ಟೆನ್ಷನ್, ಏನು ವಿದ್ಯೆ ಕರೆಸ್ತೀವಿ ನಾವು, ಏನ್ ದೌರ್ಭಾಗ್ಯ ಇದು ಔಟ್ಬರ್ಸ್ಟ್. ನನ್ನ ಬಾಯಿಂದ ಈ ಮಾತು ಪ್ರಯೋಜನವಿಲ್ಲ, ಆದರೂ ಅನ್ಸತ್ತೆ. ನಮಗೆ 10 ವರ್ಷದ ತನಕ ಗೊತ್ತೇ ಇಲ್ಲ, ಓದ್ಬೇಕು ಅಂತ ಕೂಡ ಗೊತ್ತಿಲ್ಲ. ವಿದ್ಯಾಪೀಠಕ್ಕೆ ಹಾಕ್ಬಿಟ್ರು, ವಿದ್ಯೆ ಕೊಟ್ರು. ನಮ್ಮ ಅಣ್ಣಂದ್ರು ಹೇಳಿದಾಗೆ ಆಸನ ವಸನ ವಸತಿ ಎಲ್ಲ ಕೊಟ್ಟು ನಿರಾತಂಕವಾಗಿ ಅಂದು ಬೆಳೆಸಿ ಇಂದು ಹಾಗೆ ಇದ್ದೇವೆ, ಯಾವ ಆತಂಕವೂ ಇಲ್ಲದೆ ಇರ್ಲಿ. ಕಾರಣ ಅಂಥ ಗುರುಗಳು ಪೇಜಾವರ ಶ್ರೀಪಾದಂಗಳವರಂತ ಒಬ್ಬ ಶಕಪುರುಷರು ಗುರುಗಳಾಗಿ ದೊರಕಿದ್ದಕ್ಕೆ ನಾವು ಧನ್ಯರು, ಬೆಂಗಳೂರು ಧನ್ಯರು, ಎಲ್ಲಾ ಸಜ್ಜನರು ಧನ್ಯರೇ. ಪ್ರಕೃತದಲ್ಲಿ ಹಿತ್ವ ಆತ್ಮಪಾತಂ ವನಂಗತಃ, ವನ ಅಂದ್ರೆ ಏನು ವನ ಅಂದ್ರೆ ಅರಣ್ಯವೋ, ಅರಣ್ಯಗಳೇ ಸಿಗೋದಿಲ್ಲ ಇವತ್ತು. ನಾವು ವಿದ್ಯಾಪೀಠಕ್ಕೆ ಸೇರಿದಾಗ ವಿದ್ಯಾಪೀಠವೇ ವನ ಆಗಿತ್ತು, ಸುತ್ತಲೂ ಅರಣ್ಯ ಇತ್ತು. ಇವತ್ತೇನಾಗಿದೆ ಅದಿಲ್ಲಲ್ಲ ಅಲ್ವಾ. ವನ ಅಂದ್ರೆ ಸಜ್ಜನ ಸಂಗತಿ ಲಕ್ಷಣಂ ಅಂತ ವಿಜಯಧ್ವಜರು ತಿಳಿಸಿದ ಹಾಗೆ, ಮೊನ್ನೆ ಅವರ ಆರಾಧನೆ ಮಹನೀಯರದ್ದು. ಸಜ್ಜನರ ಸಹವಾಸವೇ ವನ, ದೊಡ್ಡ ವನ. ತದ್ವನಮಿತಿ ಶಾಂತ ಉಪಾಸಿರ, ದೇವರು ದೊಡ್ಡ ವನ. ವನ್ಯತೆ ಸೇವ್ಯತೆ ವನ ಸೇವಾಯ, ಮೊದಲು ವನ ದೇವರು, ಆಮೇಲೆ ಸಜ್ಜನರೆಲ್ಲ ವನ. ಕಾಡಿದ್ದರೆ ನಾಡು, ಅರಣ್ಯಗಳೆಲ್ಲ ವನವೇ ಗೊತ್ತಿದೆ. ಇನ್ನೊಂದು ವನ ಇದೆ, ಅದು ಯಾವುದದು? ವನ, ನೀರು. ವನಜ ಜಲಜ ಅಂತ ಅರ್ಥ, ನೀರು ವನವೇ ಅಲ್ವಾ. ಹೀಗೆ ವನಕ್ಕೆ ಅಂದ್ರೆ ಸಜ್ಜನರ ಸಹವಾಸ ಮಾಡಿ ದೇವರ ಒಲುಮೆಯನ್ನ ಪಡೆಯಬೇಕು. ಅಸಾರಂಗ್ರಾಹಿತೋ ಬಾರಿ, ಇದೇನು ಮಾತಾಡ್ತಾ ಇದೆಯೋ? ಹೌದು ತಂದೆ, ಬಂದ ಕಾರ್ಯವಾಗಲಿಲ್ಲ, ಇಂದು ಬ್ರಹ್ಮ ದೇಹ ಧರಿಸಿ, ಮುಂದೆ ಗತಿ ಯಾವುದಯ್ಯ ಸಿಂಧು ಶಯನ, ಅರವಿಂದ ನಯನ, ಎನ್ನ ಸ್ವಾಮಿ ನೀನೆ ಸರ್ವಸ್ವಾಮಿ, ಭಿನ್ನ ರಹಿತ ಅಖಿಳ ಜಗದಂತರ್ಯಾಮಿ. ಆವಾಗತಿಯೋ ಎನಗಾವಾಗತಿಯೋ, ಆವಾಗತಿಯೋ ಎನಗಾವಾಗತಿಯೋ. ಅಷ್ಟೇ, ಒಂದೇ ಉಪಾಯ. ದುಃಖ ಆತ್ಯಂತಿಕ ದುಃಖ ಅಂತ ಕರೀತಾರೆ. ಅದೇ ನಾಶ ಆಯ್ತು ಅಂದ್ರೆ ಮುಂದೆ ದುಃಖವೂ ಇರೋದಿಲ್ಲ. ಆ ದುಃಖವೂ ಹೋಗಬೇಕಾದ್ರೆ ಹರಿಮಾಶ್ರಯೇತ, ನರ ಹರಿಯ ಒಲುಮೆಯನ್ನು ಪಡೆಯಬೇಕು. ನೃಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಸರ್ವಜ್ಞಾಚಾರ ಅಂತಾರೆ. ನೃಶಬ್ದೋ ಬಂಧವಾಚಿ ಸ್ಯಾತ್, ಸಿಂ ಶಬ್ದ ತನ್ನಿವರ್ತಕ, ಜೀವಬಂಧ ನಿವರ್ತಕತ್ವಾತ್. ನೃಸಿಂಹ ಅಂದ್ರೆ ಜೀವರ ಬಂಧಗಳನ್ನ ನಿವೃತ್ತಿ ಮಾಡುತ್ತಾನೆ, ದುಃಖ ಮೂಲವನ್ನೇ ನಿರ್ಮೂಲ ಮಾಡುತ್ತಾನೆ ಎಂಬ ಅರ್ಥವನ್ನ ಪ್ರಾಜ್ಞರು ತಿಳಿಸಿ ಕೊಡ್ತಾರಲ್ಲಿ. ಹೀಗೆ ಯಾವ ಭಯವೂ ಇಲ್ಲದೆ ಅವನ ತೊಡೆ ಮೇಲೆ ಕೂತ್ಕೊಂಡು ಹೇಳಿದಾಗ ಕೋಪ ಇಲ್ಲ ಮಗನ ಮೇಲೆ. ಷಂಡ, ನನ್ನ ಪಿಂಡ ತಿಂದು ಕೆಡಿಸ್ಬಿಟ್ಟಿದೆಯಲ್ಲೋ, ಏನೇನೋ ಮಾತಾಡುತ್ತಲ್ಲೋ ಇದು, ಕರ್ಕೊಂಡು ಹೋಗಿ, ಇಂಥ ಮಾತುಗಳು ಬರಬಾರ್ದು, ಗೊತ್ತಿಲ್ವಾ ನಿನಗೆ? ಸರಿ, ಕರ್ಕೊಂಡು ಹೋಗಿ ಅವರು ಕೇಳ್ತಾರೆ, ಹೀಗೆಲ್ಲ ಮಾತಾಡಬಾರ್ದು ಅಂತ ಹೇಳಿದ್ರು. ಅದಕ್ಕೇನು ಗುರುಗಳು ಮಾತು ಕಿವಿಗೆ, ಗುರುಗಳು ಯಾವುದು ಆಭಾಸ ಗುರುಗಳು, ಇವರು ಗುರುಗಳು ಅಲ್ಲಲ್ಲ. ಮತ್ತೊಮ್ಮೆ ಮನೆಗೆ ಕರ್ಕೊಂಡ್ಬಂದಾಗ ಅಂಕಮಾರೋಪ್ಯ ಪಾಂಡವ, ಮತ್ತೆ ಮರ್ತೋಗಿದೆ ಹಳೆ ಅಂತ ಸಂಪತ್ತಿನ ಮದ, ಅಧಿಕಾರದ ಮದ ತೊಡೆ ಮೇಲೆ ಕೂಡಿಸ್ಕೊಂಡು ಈಗ ಕೇಳ್ದ. ಯದಶಿಕ್ಷದ್ಗುರೋರ್ ಭವಾನ್, ಕಣ್ಣೀರಿಂದ ಪಟ್ಟಾಭಿಷೇಕ ಮಾಡಿಬಿಟ್ಟ ಪ್ರಹ್ಲಾದರಾಜರಿಗೆ ಅಡ್ವಾನ್ಸ್, ಮುಂದೆ ಬದುಕಿರಲ್ಲ. ಆಸಿಂಚದ್ ವಿಕಸದ್ವಕ್ತ್ರಂ ಇದಮಾಹ ಮಹೀಪತೆ ಯರಶಿಕ್ಷದ್ಗುರೋರ್ ಭವ. ಗುರುಗಳಿಂದ ಕಲ್ತಿ, ಈ ಗುರುಗಳು ನಾರದರಷ್ಟೇ. ಇವರಿಗೆ ಯಾವ ಆತಂಕವೂ ಇಲ್ಲದ, ಸಂಕೋಚವೂ ಇಲ್ಲದೆ
ಪ್ರಹ್ಲಾದ ಉವಾಚ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತಿ ಅದ್ಧ ತನ್ಮನ್ಯೇ ಅಧೀತಮುತ್ತಮಂ ತನ್ಮನ್ಯೇ ಅಧೀತಮುತ್ತಮಂ. ದೇವರ ವಾರ್ತೆಯನ್ನು ಕೇಳ್ತಾ ಹೋಗ್ಬೇಕು. ಶ್ರವಣಂ ಕೀರ್ತನಂ ವಿಷ್ಣೋಹೋ, ಇದು ವಿಷ್ಣು ಕರ್ಮಕ ವಿಷ್ಣು ಕರ್ತೃಕ, ಎಷ್ಟು ಅರ್ಥ ಅಲ್ವಾ. ಶ್ರವಣ ಮಾಡುವ ವೇಳೆಯಲ್ಲಿ ಯಾತರವ ನಾನಯ್ಯ ಇಂದಿರೇಶ, ಯಾವ ಗಿಡದ ತೊಪ್ಪಲೋ ನಿನ್ನ ವಾರ್ತೆ ಶ್ರವಣ ನಾನು ಅಂದುಕೊಂಡಿದ್ದಕ್ಕೆ ಆಗ್ತಾ ಇದೆಯಾ, ಇವನು ಉದ್ಧಾರ ಆಗ್ಲಿ ಅಂತ ನೀನು ಅಂದುಕೊಂಡಿದ್ದಕ್ಕೆ ನಿನ್ನ ಶ್ರವಣ ನಾನು ಮಾಡ್ತಾ ಇದ್ದೀನಿ, ಅದು ನನ್ನದಲ್ಲ, ನಿನ್ನ ಕೃಪೆ ಅದು. ಕೀರ್ತನಂ ಸಂಕೀರ್ತಿಸಬೇಕು. ವಿಷ್ಣು ಸ್ಮರಣಂ ವ್ಯಾಪ್ತನಾಗಿದ್ದಾನೆ, ಗುಣಪರಿಪೂರ್ಣನಾಗಿದ್ದಾನೆ. ಸ್ಮರಣಂ ಪಾದಸೇವನಂ ಅರ್ಚನಂ ತುಳಸಿ ಪುಷ್ಪಾದ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಆತ್ಮನಿವೇದನಂ. ಸಂಸಾರದಲ್ಲಿ ಮಾತ್ರ ಅಲ್ಲ, ಮೋಕ್ಷಕ್ಕೂ ಅವನೇ ಒಡೆಯನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಚಿಚ್ಚೇತ್ಯ ಎಂತ ಅಂತಾರೆ ತತ್ವೋದ್ಯೋತ ಗ್ರಂಥದಲ್ಲಿ, ಅಲ್ಲೂ ಕೂಡ ಅವನು ನಿಯಾಮಕನೇ, ನಮಗೆ ಒಡೆಯನೇ. ಇದನ್ನು ಮಾಡ್ಬೇಕು ತಂದೆ, ಉದ್ಧಾರ ಆಗ್ಲಿಕ್ಕೆ ಇದೊಂದೇ ಉಪಾಯ. ದುಃಖ ಪೂರ್ಣವಾಗಿ ಹೋಗಬೇಕು ಅಂದ್ರೆ ಏನೋ ತಿರ್ಗಾದೆ ಹೊಗಳ್ತಾ ಇದೆಯಲ್ಲೋ ಮಗು ಅಂತ. ನಮ ಪ್ರಣೀತಂ ನ ಪರ ಪ್ರಣೀತಂ ಸುತೋವರತ್ತೇಶ ತವೇಂದ್ರ ಶತ್ರು ನೈಸರ್ಗಿಕೀಯಂ ಮತಿಗೆ. ಎಲ್ಲ ಮಕ್ಕಳು ಇದೇ ಪಾಠ ಒಪ್ಪಿಸಿದ್ರೆ ನಾವು ಹೊಣೆ. ಇದು ಒಂದು ಮಗು ಹೀಗೆ ಹೇಳಿದ್ರೆ ನಾವ ಕಾರಣ, ಅದಕ್ಕೆ ನಾವಲ್ಲ ಕಾರಣ. ಸುಮ್ಮನೆ ಕೋಪಿಸ್ಕೋಬೇಡ, ಇವನ್ನ ನೀನೇ ವಿಚಾರಿಸು. ನಚೇತ್ ಗುರುಮುಖಿ ಅಂತೆ ಕುತು ಅಭದ್ರ ಅಸತಿ ಮತಿಗಿ. ಕಂದ, ಗುರುಗಳಿಂದ ಈ ದುರ್ಬುದ್ಧಿ ನಿನಗಿಲ್ಲ ಅಂತಾದ್ರೆ ಈ ಅಮಂಗಲವಾದ ಮಾತು ಕುಲ ವೈರಿನೋ ನಮಗೆ, ಆ ವಿಷ್ಣುವಿನ ಮಾತು ಯಾಕಾಡ್ತಾ ಇದೆಯೋ ನೀನು ಅಂದಾಗ ಈ ಮಗು ಹೇಳುತ್ತೆ, ತಂದೆ ಅವನ ಬಗ್ಗೆ ಹೇಳು ಅಂತಿ ನೀನು, ನಿಂಗೆ ಅರ್ಥವೂ ಆಗಲ್ಲ ಅವನ ಬಗ್ಗೆ ಹೇಳಿದ್ರೆ. ವಿನಾ ಮಹತ್ಪಾದ ರಜೋಭಿಷೇಕಂ, ದೊಡ್ಡವರ ಪಾದ ಧೂಳಿಯನ್ನು ತಲೆ ಮೇಲೆ ಹಾಕೋ, ಆಗ ನನ್ನ ಮಾತು ನಿಂಗೆ ಅರ್ಥವಾಗತ್ತೆ. ಅವನು ಕಣ್ಣು ಅರಳಿಸಿ ನೋಡಿದ, ಅಯ್ಯೋ ನನ್ನ ಮಗನ, ಯಾರು ನೀನು? ನೂಕಿದ. ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಮಾಡ್ತಾರಲ್ಲ, ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತನ ಕೊಲಿಸಬೇಕೆಂದಾಗ ಅಟ್ಟ ಅಡವಿಯೋಳ್ ವಿಷವನಿಟ್ಟು ಭೋಜನங்கள் ಮಾಡಿ ಹರಿಯ ಸ್ಮರಣೆ ಮಾಡುತ್ತಲೇ ಕುಂಜಿ ಕುಳಿತ ಜಟ್ಟಿ ಹಾಂಗೆ ನರಸಿಂಹನೆಂಬೋ ದೇವನು ಅಂಬುಧಿಯೋಳ್ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟ ಇಟ್ಟು ಬನ್ನಿರೋ ಹರಿಯ ಕೃಪೆಗೆ ವಶಾನಾದ ತರಳ ನಿವಾನೆಂದು ವರುಣ ದೇವ ಮರಣ ಇಲ್ಲದಂಗೆ ಮಾಡಿ ಮನೆಗೆ ಕೊಟ್ಟು ಕಳುಹಿಸಿದನು ನರಸಿಂಹನೆಂಬೋ ದೇವನು. ನಾನಾ ಉಪಾಯಗಳು ಮಾಡ್ದ, ಮಾಟ ಮಾಡಿಸಿದ, ಸಾಯ್ತಾ ಇಲ್ಲ ಈ ಮಗು. ಚಿಂತಾಂ ದೀರ್ಘತಮಾಂ ಪ್ರಾಪ್ತ. ಹೀಗೆ ಕೂತುಬಿಟ್ಟ. ಬಾಬರಿ ಮಸೀದಿ ಬಿದ್ದಾಗ ನಮ್ಮ ನರಸಿಂಹರಾಯರು ಹಾಗೆ ಕೂತಿದ್ರು, ಅದು ನೆನಪಾಗತ್ತೆ ನನಗೆ. ಪುಣ್ಯಾತ್ಮರವರು ತಪ್ಪೇನಿದೆ, ಹಾಗೆ ಇವನು ಹೀಗ್ಯಾಕೆ ಕೂತಿದ್ಯೋ ಅಂದ್ರು. ಯಾಕೆ ಕೂತಿದ್ದೀನಿ ಅಂದ, ಅವನಿಗೆ ಗೊತ್ತಿಲ್ಲ. ತಲೆ ಎಲ್ಲ ಅಸ್ತವ್ಯಸ್ತಂ ಸಮಸ್ತಂ ಆಗ್ಬಿಟ್ಟಿದೆ. ಸ್ವಾಮಿ, ನಾನು ವರ ಬೇಡಿದೆ, ಮೇಲೆ ಕೆಳಗೆಲ್ಲ ಇಷ್ಟು ಮಾಡಿ, ನಂಗೆ ಮಾತ್ರ ಬೇಡಿದ್ದು, ನನ್ನ ಜನ್ರೇಷನ್ಗೆಲ್ಲ ಬೇಡಿಲ್ಲ. ವರ ನನ್ನದು ಸಾಯದೆ ಇರೋದು ಇವನು, ಏನು ಗತಿಯಿಂದ ನಾವು ರಿಪೇರಿ ಮಾಡ್ತೀವಿ ಬಿಡೋ ಅಂತ ಕರ್ಕೊಂಡು ಹೋದ್ರು. ಗುರುಕುಲವನ್ನು ಇವರೇ ರಿಪೇರಿ ಮಾಡಿಬಿಟ್ರು. ಇವರು ರಿಪೇರಿ ಮಾಡೋದಲ್ಲ, ಗುರುಕುಲವೇ ಭಕ್ತಿ ಮಾರ್ಗದಲ್ಲಿ ಬಂದ್ಬಿಡ್ತು. ಇದಾದ ಮೇಲೆ ಭಜನೆ ಬೇರೆ ಶುರು ಮಾಡ್ಬಿಟ್ರು. ರಾಜ
ನಾವು ನಿನ್ನ ಮಗನ್ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಇಡೀ ಗುರುಕುಲವನ್ನ ಹಾಳು ಮಾಡಿಬಿಟ್ಟಿದ್ದಾನೆ. ದೈತೆ ಚಂದನ ಮನೆ ಜಾತೋಯಂ ಕಂಠಕ್ಕೆ ಹಿಂದೆ ಹೇಳಿದ್ರು, ಅದೇ ನೆನಪು ಮಾಡಿಕೊಳ್ಳಬೇಕಾಗಿದೆ. ಏನ್ ಮಾಡ್ತೀವೋ ಮಾಡು ಅಂದ್ರೆ, ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇರಕರಾಧಮ ನೇಷ್ಯತ್ವಾದ್ಯ, ಇವತ್ತು ನಾನೇ ಯಮದೇವರ ಹತ್ರ ಬಿಟ್ಟು ಬಂದ್ಬಿಡ್ತೀನೋ, ನಿನ್ನ ಕೊಲ್ಲು ಅಂತ ಯಾರಿಗೂ ನಾನು ಆದೇಶ ಮಾಡೋದಿಲ್ಲ. ಕಿಂಬಲಂ ಕಿರಿಚಿಬೇಡು, ಸವೈ ಬಲಂ ಬಲಿನಾಂಚಾಪರೇಶ, ಅವನ ಪಕ್ಷ ಬಲಕ್ಕೆ ದುರಿಲ್ಲ ಕೆಳಾವನ ಕುಕ್ಷಿಯೊಳಿಕ್ಕು ಜಗತ್ರಯ, ಅವನು ಶಿಕ್ಷಿಪರಕ್ಷಿಪನೋ ಮತ್ತಾವನು ಪಾವನನೋ, ಅವನು ಪಾವನನೋ, ಅವನ ಶಿಕ್ಷೆಗೆ ಮಿಕ್ಕವರಿಲ್ಲ ಕೆಳಾವನುಪೇಕ್ಷೆ ಕುಲಕ್ಷಯವೆನಿಪುದು, ಅವನು ರುಕ್ರಮ ವಿಕ್ರಮನೆನಿಸಿದ ದೇವನಿಗಾವನೆಣೆ, ಆ ದೇವನಿಗಾವನೆಣೆ, ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ, ನಾರಾಯಣನ ಮನ್ನಿಸು ವರ್ಣಿಸು ನಾ ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ, ವೇದ ಪಾರಾಯಣ ಪ್ರಿಯನ. ನಿನ್ನ ಶತ್ರು ನಿನ್ನ ಒಳಗೆ ಇದ್ದಾನೆ. ದಸ್ಸೂನ್ ಷಣ್ ಅವಿಜಿತ್ಯ, 6 ಮಂದಿ ಶತ್ರುಗಳ ಒಳಗಿಟ್ಕೊಂಡು ಶತ್ರು ಹೊರಗಿದ್ದಾರೆ ಅಂತೆಲ್ಲೋ ತಂದೆ, ಅದೆಲ್ಲ ಹೆಚ್ಚು ಮಾತಾಡ್ಬೇಡ. ಕ್ವಾಸು ಸಸರ್ವತ್ರ, ಎಲ್ಲಿಲ್ಲ ಅವನು, ಅಂತರ್ಬಹಿಷ್ಠತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ವೀರ ಹೇಳುತ್ತಲ್ಲ, ಎಳ್ಳು ಕೊನೆಯ ಮುಳ್ಳು ಮನೆಯ ಟೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ, ಆಪ್ತ ತ್ರಿಜಗದ್ಗೋಪ್ತ ಭಜಕರ ವ್ಯಾಪ್ತನಾಗಿ ಸ್ತಂಭದಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ್ನ ಆಪ್ತನಿದ್ದಾನೆ, ಪರಮಾಪ್ತನಿದ್ದಾನೆ, ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಸುತ್ತಲೂ ಬಂದ ದುರಿತಗಳೆಲ್ಲ ಕತ್ತರಿಸಿ ಕಳೆದು ಹಾಕುವ ಹೆತ್ತ ತಾಯಿ ತಂದೆಯವರ ತೊತ್ತಿಗನಿದ್ದಾನೆ, ಬಲ್ಲಿದ ಭಜಕರ ಹೃದಯ ಕಮಲದಲ್ಲಿ ನಿಂತು ಪುರಂದರ ವಿಠಲ ಸೊಲ್ಲಿ ಗವರ ಬಯಕೆ ಸಲ್ಲಿಸುತ್ತಿದ್ದಾನೆ, ಪ್ರಾಣಿ ಸಲ್ಲಿಸುತ್ತಿದ್ದಾನೆ, ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಎಲ್ಲಾ ಕಡೆ ಇದ್ದಾನೆ ಅಂತ ನೀನು ಬೊಗಳ್ತಿ. ಅವನ ಮಾತದು ಯಾಕೋ ಕಾಣಿಸಲ್ಲ ನೋಡಿ, ಕಾಣಿಸಲ್ಲ ಅಂದ್ರೆ ಇಲ್ಲ ಅಂತ. ಜಡ್ರೆಲ್ಲ ಹಾಗೆ ಕಾಣದೇ ಇರೋದೇ ಬಹಳ ಇದೆ ಅನ್ನೋದು ಗೊತ್ತಿಲ್ಲ, ಕಾಣೋದು ಅತ್ಯಲ್ಪ, ಅದು ನಂಗೆ ಕಾಣಿಸ್ತಾನಲ್ಲ. ಕಸ್ಮಾತ್ ಸ್ತಂಭೆ ದೃಶ್ಯತೆ, ನಂಗೆ ಕಾಣಿಸ್ತಾನಲ್ಲ ತಂದೆ, ಇದ್ದಾನ ಈ ಕಂಬದಲ್ಲಿ ಅಂದ್ರೆ ಇದ್ದಾನೆ. ತತಾಡ ಮುಷ್ಟಿನ ರಾಜನ್, ಅವನು ಬಂದು ಕಾಲಿಂದ ಒದ್ದನಂತೆ, ಆಮೇಲೆ ಮುಷ್ಟಿಯಿಂದ ವಜ್ರ ಮುಷ್ಟಿಯಿಂದ ಗುದ್ದಿದ. ತತ್ಸಾಧು ಮನ್ಯೇಯ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಮೃಗವೂ ಅಲ್ಲ ಮಾನುಷವೂ ಅಲ್ಲ, ಇವ ಅರ್ಥದಲ್ಲಿ ಸ್ವಲ್ಪ ಮೃಗ ಸ್ವಲ್ಪ ಮಾನುಷ, ಅತ್ಯದ್ಭುತವಾದ ರೂಪವನ್ನು ನೋಡಿ ಬೆಚ್ಚಿ ಬಿದ್ದು ಬಿಟ್ಟ. ಗೊತ್ತಿದ್ರೆ ಲಿಸ್ಟಲ್ಲಿ ಇದನ್ನೂ ಸೇರಿಸ್ಬಿಡ್ತಾ ಇದ್ನಲ್ಲಪ್ಪ, ಇದರಿಂದಲೂ ಸಾಯಬಾರದು ಅಂತ. ವರ ಕೊಟ್ಟವ್ರಿಗೆ ಇದ್ರ ಬಗ್ಗೆ ಪೂರ್ಣ ಗೊತ್ತಿಲ್ಲ, ಅವರ ಅಮ್ಮಂಗೆ ಗೊತ್ತಿಲ್ಲ, ನಿತ್ಯ ನೂತನವ ಕಾಡುತ್ತ ಇವನಿಗೆ ಅರ್ಥವಾದೀತ. ಕಾಲ ಮಿಂಚಿತ್ತು, ಯುದ್ಧ ಮಾಡಿ ತಪ್ಪಿಸಿಕೊಂಡ. ಮುಸ್ಸಂಜೆಯಲ್ಲಿ ಕೂರುಗುರುಗಳಿಂದ ತನ್ನ ಒಡೆಯಲ್ಲಿ ಹೊಸ್ತಿಲ ಒಳಗಲ್ಲ ಹೊರಗಲ್ಲ ಹಾಕಿಕೊಂಡು ಸೀಳಿ ಕೊಟ್ಟ ವರವನ್ನೆಲ್ಲ ಸತ್ಯ ಮಾಡಿ ಅವನ ಕೊರಳಿಗೆ ಅವನ ಕರಳನ್ನ ಮಾಲೆ ಆಗಿ ಹಾಕಿಕೊಂಡು ಜಗತ್ಪತಿ ಭಕ್ತನನ್ನ ಉದ್ಧಾರ ಮಾಡಿದ್ದಾನೆ. ಕೋಪ ನಿಜವಾಗ್ಲೂ ಬಂದಿದ್ರೆ ಶಾಂತವಾಗತ್ತೆ, ಅದು ಕೋಪದ ನಾಟಕ. ಆದ್ರಿಂದ ಯಾರು ಬಂದರೂ ಶಮನ ಆಗ್ಲಿಲ್ಲ. ನೀನೇ ಹೋಗಪ್ಪ, ಆವಾಹನ ನೀನೇ ಅಲ್ವ ಮಾಡಿದ್ದು, ಪ್ರಹ್ಲಾದ ಉಪಸಂಹಾರ ನೀನೇ ಮಾಡು ಅಂತ ಹೇಳಿದಾಗ ಅದ್ಭುತ ಸ್ತೋತ್ರ ಮಾಡಿದ್ದಾರವರು. ಆ ಸ್ತೋತ್ರದ ವಿಸ್ತಾರ ಚೂರು ಹೇಳಬೇಕು ಅಂದರೆ, ಜಗತ್ಪತಿ ನಾನು ನಿನ್ನ ಸ್ತೋತ್ರ ಮಾಡ್ತೀನಿ ಅಂದ್ರೆ
ಎಲ್ಲಿ ಅವನು ನಾನು ನೀನು ಕೇಳಬೇಕಷ್ಟೇ ನಮ್ಮ ಸ್ತೋತ್ರವನ್ನ. ಕರುಣೋ ವೃಣೀಯತೆ ಅಂತಾರ, ಅಲ್ಲಿಯೇ ಕೇಳ. ನಮ್ಮ ಪೂಜೆ ನಮ್ಮ ಸ್ತೋತ್ರ ಜಗತ್ಪತಿ ಒಂದು ವೇಳೆ ಕೇಳದೆ ಹೋದ್ರೆ ನಮ್ ಗತಿ ಏನ್ರಿ? ಅವನ ಕಾರುಣ್ಯ ಸ್ವೀಕಾರ ಮಾಡ್ತಾನೆ. ಅನಾದಿ ಕಾಲದಿಂದ ಬ್ರಹ್ಮರುದ್ರಾದಿಗಳಿಂದ ಅಮ್ಮನಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ಭಗವಂತನಿಗೆ ನಮ್ಮ ಸ್ತೋತ್ರವೂ ಕೇಳುತ್ತೆ ಅಂದ್ರೆ ಅದು ಅವನು ಕಾರುಣ್ಯ ಹೊರತು ಅಗತ್ಯ ಅಲ್ಲ. ಅಂತಹ ಜಗತ್ಸ್ವಾಮಿ ಪ್ರಹ್ಲಾದರಾಜರಿಗೆ ವರ ಬೇಡು ಅಂದ. ವರ ತಗೊಂಡು ನನ್ನ ಅಪ್ಪ ಈಗ ತಾನು ಸತ್ತ, ದೊಡ್ಡ ವರ ಪಡೆದು ನಾನು ಅಲ್ಲೇ ಹಾಕ್ತೀಯ ಸ್ವಾಮಿ, ಹಾಗೆ ನಿಂಗೆ ವರ ಕೊಡಬೇಕು ಅಂತಿದ್ರೆ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೆ. ಇದು ವರ ಅಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮ ತಸ್ಮಾತ್ ಪಿತಾಮೆ ಜೀವಮಾನವಿಡೀ ನಿನ್ನ ದ್ವೇಷ ಮಾಡಿದ ನಮ್ಮ ಅಪ್ಪನನ್ನು ನರಕದಲ್ಲ. ನಿಜವಾದ ಹರಿಭಕ್ತರು ನಮ್ಮ ಗುರುಗಳು ಪೇಜಾವರು ಯಾರಲ್ಲೂ ದ್ವೇಷ ಮಾಡಿಲ್ಲ. ಇನ್ನು ಪ್ರಹ್ಲಾದರಾಜರು ಹೇಗಿರ್ಬೇಡ, ನರಕದಲ್ಲಿ ಹಾಕಬೇಡ ಅಂತ ಹೇಳಿದ್ರೆ ಅಂತೂ ನರಸಿಂಹ ಸೋತ, ಪ್ರಹ್ಲಾದರಾಜರು ಗೆದ್ರು. ವರ ಕೊಡ್ತೀನಿ, ವರದೇಶ ವರಪ್ರದ ವರ ಕೊಡ್ತೀನಿ ಅಂದ್ರೆ ಆಗ್ಲಿಲ್ಲ, ಇವ್ರಿಗೆ ಬೇಡ ಅಂದ್ರು. ಅಂತಹ ಪ್ರಹ್ಲಾದರಾಜರಿಗೆ ಒಲಿದ ಬಂದ ನರಸಿಂಹ ಇವತ್ತಿಗೂ ಕೂಡ ಆಪತ್ತು ಬಂದಾಗ ನರಸಿಂಹ ಬಿಟ್ಟು ಒಂದು ಚಿಕ್ಕ ಮಾತು ಹೇಳಿ ಮುಕ್ತಾಯ ಮಾಡ್ತೇನೆ. ಸುಮಾರೊಂದು 250 ವರ್ಷಗಳ ಹಿಂದೆ ಈ ಭಾಷ್ಯ ದೀಪಿಕಾಚಾರ್ಯರು ಅಂತ ಮಹನೀಯರು, ವ್ಯಾಸರಾಜರ ಮಠದ ಸಂಪತ್ತು ಅಪಾರ ಇತ್ತು. ಆ ವ್ಯಾಸರಾಜರು 48,000 ತೊಲ ಬಂಗಾರವನ್ನ ತಿಮ್ಮಪ್ಪಂಗೆ ಕೊಟ್ಟಿದ್ದಾನೆ ಅಂದ್ರೆ ಸುಳ್ಳು ಅನ್ಸ್ಬಿಡುತ್ತೆ. ಯಾಕೆ ನಮ್ಗೆ ಒಂದು ಗುಲ್ಗಂಜಿ ಬಂಗಾರ ನೋಡೋದು ಕಷ್ಟ ಈಗಿನ ಕಾಲದಲ್ಲಿ. ಈ ಒಂದು ಮಠವನ್ನು ದೋಚಿಬಿಟ್ರೆ ನಾವು ಧನ್ಯರು ಅಂತ ಪೋರ್ಚುಗೀಸರು 6 ತಿಂಗಳು ಸ್ಕೆಚ್ ಹಾಕಿದ್ರಂತೆ. ಇವರು ಆಷಾಢ ಮಾಸ ಶುಕ್ಲ ಪಕ್ಷದಲ್ಲಿ ಪ್ರಾರಂಭದಲ್ಲೇ ಅವ್ರ ಗುರುಗಳ ಆರಾಧನೆ, ಶೇಷ ಚಂದ್ರಿಕಾಚಾರ್ಯರ ಆರಾಧನೆಗೆ ಹೋಗ್ತಾರೆ. ಆಗ ಇವ್ರನ್ನ ಮುಗಿಸ್ಬಿಡ್ಬೇಕು ಅಂತ 200 ಜನ ಬಂದ್ಬಿಟ್ರು. ಅಡವಿ ಮಾರ್ಗದಲ್ಲಿ ಬಂದಾಗ ಒಂದು 50-60 ಜನ ಮಠದ ಸಿಬ್ಬಂದಿ ಪಲಾಯನ ಮಾಡಿಬಿಡ್ತು. ಇವರು ಮಾತ್ರ ನಿರ್ಭಯವಾಗಿದ್ದಾರಲ್ಲಿ. ಲಕ್ಷ್ಮೀ ನರಸಿಂಹ ನಿನ್ನದು ಸಂಪತ್ತು, ನಂದೇನಿದೆ ಅಂತ. ನರಸಿಂಹ ಅಂದರೆ ಒಂದು ಮಾವಿನ ಮರ ಸೀಳಿ ನರಸಿಂಹ ಆಕಾರದ ಒಂದು ಅದ್ಭುತವಾದ ಬೆಂಕಿ ಬಂದು ಹೀಗೆ ನೋಡಿದ್ರೆ 200 ಜನವು ಸತ್ತು ಬಿದ್ದೋಗಿದ್ರೆ, ಕೆಲವು ಸುಟ್ಟು ಕರಗಾಗಿ ಬಿದ್ದೋಗಿದ್ರು ಅಂತ ಇತಿಹಾಸ. ಭಾಷ್ಯ ದೀಪಿಕಾ ಪ್ರಾರಂಭದಲ್ಲಿಯೇನೆ ಆಮ್ರಸ್ತಂಭಾತ್ ವಿನಿರ್ಗತ್ಯ ತಾಮ್ರತುಂಡ ನಿಹತ್ಯಯ ಕಮ್ರಂ ನೌಮಿ ಜಗನ್ನಾಥಂ ನಮ್ರೋಪಾತ್ತಂ ನೃಕೇಸರಿಂ ಅಂತ ಹೇಳ್ತಾ ಇದ್ದಾರೆ. ಅಂತ ನರಸಿಂಹನ ಕೃಪೆ ನಮಗೆ ಆಗಲಿ, ಅವರಲ್ಲಿ ಭಕ್ತಿ ಆ ನರಸಿಂಹನೇ ಕೊಡಲಿ ಅಂತ ಹೇಳ್ತಾ ಈ ವಾಕ್ಕುಸುಮಗಳನ್ನ ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಅಭಿನ್ನ ರುಕ್ಮಿಣಿ ಸತ್ಯಭಾಮ ಸಹಿತ ಗೋಪಾಲಕೃಷ್ಣ ಸ್ವೀಕಾರ ಮಾಡಲಿ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು. ಈ ವಾಂಗ್ಮಯ ಸೇವೆ ಲಕ್ಷಾಂತರ ಜನಕ್ಕೆ ತಲುಪಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.